ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಾಫಿಯಿಂದ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಹೆಡ್ಡೇಕ್ ಇತ್ತು. ಸೊ ಕಾಫಿ ಕುಡಿದು ಇವತ್ತು ಬೆಳಗಿನ ತಿಂಡಿಗೆ ಕೊತ್ತಂಬರಿ ರೈಸ್ ಅಂತ ಅಂದ್ಬಿಟ್ಟು, ಸೊ ತುಂಬ ಎಲಿಗೆಂಟ್ ಆ್ಯಂಡ್ ತುಂಬ ಸಿಂಪಲ್ಲಾಗಿರೋ ರೆಸಿಪಿ, ತುಂಬ ಟೇಸ್ಟಾಗಿತ್ತು, ಫ್ಲೇವರ್ಫುಲ್ಲಾಗಿತ್ತು. ಸೊ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಡು ಬರೋಣ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕ್ಯಾರೆಟ್, ಬೀನ್ಸ್ ಹಾಗೂ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ, ಅದಾದ ನಂತರ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಗಸಗಸೆ ಹಾಗೂ ಕಾಯಿ ತೊಗೊಂಡಿದ್ದೀನಿ. ಓಕೆನಾ. ಸೊ ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಅದಾದ ನಂತರ ಪಲಾವ್ ಎಲೆ ಸ್ಟಾರ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ರುಬ್ಬಕ್ಕೆ, ಒಂದು ಒಗ್ಗರಣೆಗೆ, ಅದಾದ ನಂತರ ಗೋಡಂಬಿ ಹಾಗೂ ಶುಂಠಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಕಾಯಿ ತೊಗೊಳ್ತಾ ಇದ್ದೀನಿ, ಅದಾದ ನಂತರ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಗಸಗಸೆ ತೊಗೊಳ್ತಾ ಇದ್ದೀನಿ, ಅದಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ ತೊಗೊಳ್ತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿ ತೊಗೊಳ್ತಾ ಇದ್ದೀನಿ, ಶುಂಠಿ ತೊಗೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ತೊಗೊಂಡು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದನ್ನು ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಡಿ, ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾನು ಮಾಡ್ತಾ ಇರೋದು ತವಾ ಪಲಾವ್ ಮಾಡ್ತಿರೋದ್ರಿಂದ ಸ್ವಲ್ಪ ನುಣ್ಣಗಿರಬೇಕಾಗುತ್ತೆ. ನಿಮಗೆ ತರಕಾರಿಯಾಗಿ ಸಿಕ್ಕಿದಾಗ ಹಸಿ ಸ್ಮೆಲ್ ಹಾಗೆ ಸಿಗುತ್ತೆ. ಇದನ್ನು ನಾವು ಹುರಿದ್ಬಿಟ್ಟು ಮಾಡ್ತಾಯಿಲ್ಲ, ಡೈರೆಕ್ಟ್ ಹಾಗೆ ರುಬ್ಬಕ್ಕಾಗ್ತಿರೋದ್ರಿಂದ ಸ್ವಲ್ಪ ನೀವು ನೋಡಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಅದಾದ ನಂತರ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ, ಅದಾದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಡಯಟಲ್ಲಿದ್ದರೆ ಎಣ್ಣೆ ಸ್ಕಿಪ್ ಮಾಡಿ ಜಸ್ಟ್ ತುಪ್ಪನೇ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ಎರಡನ್ನೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಸೊ ಅದಾದ ನಂತರ ಪಲಾವ್ ಎಲೆ ಸ್ಟಾರ್ ಹೂವು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಇದು ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು. ಓಕೆನಾ. ತುಂಬ ಅದರಲ್ಲಿ ನಿಮಗೆ ಬಾಯಿಗೆ ಸಿಕ್ಕಿದಾಗ ಪಲಾವ್ ತಿನ್ನಬೇಕಾದ್ರೆ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ನಾನು ಎಲ್ಲ ವ್ಲಾಗಲ್ಲೂ ನೀವು ನೋಡಿರೋ ಹಾಗೆ ನಾನು ಉಪ್ಪು, ಎಣ್ಣೆ, ತುಪ್ಪ ಇದ್ಯಾವುದನ್ನು ನಾನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬೇಕಾದ್ರೆ ತೋರಿಸಲ್ಲ. ಇದು ಯೂಶಲಿ ನಾವು ಎಲ್ಲನೂ ಯೂಸ್ ಮಾಡೋದ್ರಿಂದ ಸೊ ಇದನ್ನು ನಾನು ತೋರಿಸಲ್ಲ, ಸುಮ್ಮನೆ ಡ್ರ್ಯಾಗ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಸ್ಲೈಸ್ ರೂಪದಲ್ಲಾದರೂ ನೀವು ಕಟ್ ಮಾಡ್ಕೋಬೋದು ಅಥವಾ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಬಾಯಿಗೆ ಈರುಳ್ಳಿ ಸಿಕ್ಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಅದಾದ ನಂತರ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ರೇಟ್ ಇವಾಗ ಜಾಸ್ತಿ, ಕೆ ಜಿನೇ 250 ಇದೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ಮನೇಲಿ ಬಟಾಣಿ ಇತ್ತು, ಸೊ ಹಾಗಾಗಿ ಫ್ರೋಜನಿಂದ ತಂದಿದ್ದಿತ್ತು ಬಟಾಣಿ. ಸೊ ಆ ಬಟಾಣಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಎಲ್ಲ ಸಿಡಿಬೇಕು ನಿಮಗೆ. ಓಕೆನಾ. ಆ ಲೆವೆಲ್ವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೂ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಮನೇಲಿನ ಗೆಡ್ಡೆಕೋಸು, ಆಲೂಗಡ್ಡೆ, ಮನೇಲಿ ಯಾವುದೇ ತರಕಾರಿ ಇದ್ದರೂ ಇದಕ್ಕೆ ಯೂಸ್ ಮಾಡ್ಕೋಬೋದು. ಬಟ್ ನಾನು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿರಲಿ ಅಂತ ಇದಿಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ಅದಾದ ನಂತರ ಗೋಬಿ ಹಾಕ್ಕೊಳ್ಬೋದು, ಆಲೂಗೆಡ್ಡೆ ಹಾಕ್ಕೊಳ್ಬೋದು, ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಬೋದು. ನಿಮ್ಮ ಮನೇಲಿ ಯಾವುದನ್ನ ತರಕಾರಿ ಅವೈಲಬಲ್ ಇತ್ತು, ಇದರಲ್ಲಿರೋ ಯಾವುದು ಇಲ್ಲ, ಸ್ಕಿಪ್ ಆಗಿದೆ, ಮನೇಲಿ ಬೇರೆ ತರಕಾರಿ ಅವೈಲಬಲ್ ಇತ್ತು ಅಂತಂದರೆ ನೀವು ಅದರಿಂದ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಸಾಲೆ ಮಾತ್ರ ನಾನು ಹೇಳಿದ ರೀತಿಯಲ್ಲೇ ಹಾಕಿ, ತರಕಾರಿ ಆಪ್ಷನಲ್ಲು, ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆನಾ. ಅದಾದ ನಂತರ ನಾನೇನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಮಿಶ್ರಣನ ನಾನು ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಒಂದು 3/4% ಬೆಂದಿರೋದಕ್ಕೆ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆ ಮಿಶ್ರಣನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು. ಓಕೆನಾ. ಸ್ವಲ್ಪ ಅದು ಮಿಕ್ಸಿಗೆಲ್ಲ ಏನು ಅಂಟಿರುತ್ತಲ್ವ ಅದು ಒಂದು ಸ್ವಲ್ಪ ವಾಟರ್ ಹಾಕಿ ಕುಲ್ಕಿಸ್ಬಿಟ್ಟು ಅದೇ ನೀರು ಹಾಕಿ, ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಆಗಬೇಕು. ಮಸಾಲೆ ಏನಿದೆ, ನಾವು ತರಕಾರಿ ಏನು ಹಾಕಿದ್ವಿ ಆ ತರಕಾರಿಗೆಲ್ಲ ಮಸಾಲೆ ಹಿಡಿಬೇಕು. ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ. ಓಕೆ. ನಾನು ನೀರು ಹಾಕ್ಕೊಂಡಿಲ್ಲ, ತೋರಿಸ್ತೀನಿ ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ತರಕಾರಿಗೂ ನಾವು ಉಪ್ಪು ಹಾಕ್ಕೊಂಡಿಲ್ಲ. ಸ್ಟಾರ್ಟಿಂಗಲ್ಲೇ ತರಕಾರಿಗೆ ಉಪ್ಪು ಹಾಕ್ಕೊಂಬಿಟ್ರೆ ಅದಾದ ನಂತರ ಉಪ್ಪು ಹಾಕಿದ್ರೆ ನಿಮಗೆ ಟೇಸ್ಟ್ ಅಷ್ಟು ಬರೋದಿಲ್ಲ. ಓಕೆನಾ. ನೀವು ಯಾವತ್ತೂ ಅಷ್ಟೇ ಈ ಥರ ಕಡಾಯಿ ಪಲಾವ್ ಮಾಡಬೇಕಾದ್ರೆ ನೀವು ಮುಂಚೆನೇ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಸಾಲೆ ಹಾಕಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಓಕೆನಾ. ಅದಾದ ನಂತರ ನೋಡಿ ನಾನು ಇಷ್ಟೇ
ಎಷ್ಟು ನೀರು ಹಾಕ್ತೀನಿ. ನಾನು ಮಾಡ್ಕೊತಿರೋದು 4ರಿಂದ 5 ಜನ ತಿನ್ನೋ ಥರದ್ರಲ್ಲಿ ನಾನು ಮಾಡ್ಕೋತಾ ಇರೋದು. ನೀವು ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ತಿಂತೀರಾ, ಕ್ವಾಂಟಿಟಿ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೋಬೋದು. ಓಕೆನಾ. ನಾನು 4-5 ಜನಕ್ಕೆ 5 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಆ ಥರ ನೀವು ಎಷ್ಟು ಜನ ಇದ್ದೀರಾ, ಒಂದು 10 ಜನ ಇತ್ತು ಅಂತಂದರೆ 7ರಿಂದ 8, 9 ಆ ಥರ ಯೂಸ್ ಮಾಡ್ಕೋಬೋದು. ಇಲ್ಲ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಸಿರು ಮೆಣಸಿನ್ಕಾಯಿನ, ಅದಾದಮೇಲೆ ರುಬ್ಬಕ್ಕೆ ಹಾಕ್ಕೊಳ್ಳಿ. ನಿಮ್ಗೆ ಹಂಗೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ. ಸೊ ನೀವು ಯಾವುದೇ ಮೆಣಸಿನ್ಕಾಯಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಾಗತ್ತೆ. ಮಾಡೋ ವಿಧಾನ ಮಾತ್ರ ಕರೆಕ್ಟಾಗಿರಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಿದ್ದೆ, ನೋಡ್ತಾ ಇದ್ದೀರ ಅನಿಸುತ್ತೆ ನೀವು. ಇದೆಲ್ಲ ಚೆನ್ನಾಗಿ ಮಸಾಲೆ ತರಕಾರಿ ಎಲ್ಲ ಕ್ಲೀನಾಗಿ ಹದ ಬರಬೇಕು. ಓಕೆನಾ. ಅಂದರೆ ಒಂದಕ್ಕೊಂದು ಹೊಂದ್ಕೋಬೇಕು. ಆ ಲೆವೆಲ್ವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ಅನ್ನ ಮಾಡಿಕೊಂಡು ಇದನ್ನು ಮಾಡಬೇಕು ಅನ್ನೋ ಥರ ಇಲ್ಲ. ನಿಮಗೆ ಓವರ್ನೈಟ್ ಏನಾದರೂ ಅನ್ನ ಮಿಕ್ಕಿದೆಯಾ, ಬೆಳಿಗ್ಗೆ ಅನ್ನ ರಾತ್ರಿ ಏನಾದರೂ ಪಲಾವ್ ತಿನ್ನಬೇಕು ಅನ್ನಿಸ್ತಾ, ಅಥವಾ ರಾತ್ರಿ ಅನ್ನ ಜಾಸ್ತಿ ಮಾಡಿ ಮಿಕ್ಕಿದೆಯಾ, ಅದೇ ಅನ್ನಕ್ಕೆ ಈ ಥರ ಗ್ರೇವಿ ಮಾಡ್ಕೊಂಡು ನೀವು ಕಲಿಸ್ಕೋಬೋದು. ಪಲಾವ್ಗಿಂತ ತುಂಬ ರುಚಿಯಾಗಿ ಬರುತ್ತೆ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಮಸ್ಟ್ ಟ್ರೈ ಫುಡ್ ಅಂತಲೇ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ನನ್ನ ವ್ಲಾಗಲ್ಲಿ ಗಮನಿಸಿರ್ಬೋದು, ನಾನು ತುಂಬ ಚೆನ್ನಾಗಿ ಬಂದರೆ ಫುಡ್ ಅಷ್ಟೇ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬೇರೆ ಫುಡ್ಡಿಗೆಲ್ಲ ಹೇಳೋದಿಲ್ಲ ನಾನು. ಇದೆಲ್ಲ ನಾವು ಮಾಡಿ ತಿಂದಾದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ಕೂಡ, ಎಲ್ಲ ಫುಡ್ ವ್ಲಾಗರ್ ಕೂಡ ಊಟ ಎಲ್ಲ ಮಾಡಾದ್ಮೇಲೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋದು ವ್ಲಾಗಿಗೆ. ಸೊ ನಾವು ಕೂಡ ಊಟ ಎಲ್ಲ ಆದಮೇಲೆ ಹಾಕಿರೋದು. ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟರು. ನನ್ನ ರಾತ್ರಿ ಅನ್ನ ಮಿಕ್ಕಿತ್ತು, ಸೊ ಹಾಗಾಗಿ ನಾನು ಅದೇ ಅನ್ನಕ್ಕೆ ಮಾಡಿರೋದು. ತುಂಬ ಟೇಸ್ಟ್ ಇತ್ತು. ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನು. ಸೊ ಇದಕ್ಕೆ ನೀವು ಇನ್ನೂ ಕಲರ್ಫುಲ್ಲಾಗಿ ಪುದೀನ ಸೊಪ್ಪು ಏನು ಯೂಸ್ ಮಾಡಬೇಡಿ. ಇದು ಕೊತ್ತಂಬರಿ ಪಲಾವ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಯೂಸ್ ಮಾಡಿ. ಗೋಡಂಬಿ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ಅದಾದ ನಂತರ ಅನ್ನ ಮಾಡಿದ್ದೀನಲ್ವ, ಅದೇ ಅನ್ನನ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಓವರ್ನೈಟ್ ಅನ್ನನೂ ಇತ್ತು, ಅದನ್ನು ಹಾಕಿ ಬೆಳಿಗ್ಗೆ ಮಾಡಿರೋ ಬಿಸಿ ಅನ್ನನೂ ಹಾಕಿ ನಾನೊಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಕೊಡಿ, ಹಂಗಂತ ಮುದ್ದೆ ಥರ ಮಾಡಬೇಡಿ. ಈ ಥರ ಎಲ್ಲ ನೀವು ಪ್ಯಾನ್ ಪಲಾವು ಈ ಥರ ಎಲ್ಲ ಮಾಡಬೇಕಾದ್ರೆ ಆದಷ್ಟು ಅನ್ನನ ಉದ್ದುದ್ರಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ತುಂಬ ಉದ್ದುದ್ರಾದರೆ ತಿನ್ನಲ್ಲ, ಲೈಟಾಗಿದ್ದರೆ ತಿಂತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಏನಂತಂದರೆ, ನೀವು ಪನ್ನೀರ್ ಇತ್ತು ಅಂತಂದರೆ ಪನ್ನೀರನ್ನ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೊನೆ ಹಂತದಲ್ಲಿ ನೀವು ಹಾಕ್ಬೋದು. ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಕೊನೆ ಹಂತದಲ್ಲಾದರೂ ನೀವು ಹಾಕ್ಬೋದು. ನೀವು ಸ್ಟಾರ್ಟಿಂಗ್ ಎಣ್ಣೆಲೆ ತರಕಾರಿ ಜೊತೆಲಿ ಹಾಕ್ಬಿಟ್ರೆ ಏನಾಗುತ್ತೆ, ಅದು ತುಂಬ ಮೆತ್ತೆ ಆಗಿಬಿಡುತ್ತೆ. ಆ ಕ್ರಿಸ್ಪಿನೆಸ್ ಅನ್ನೋದು ಹೊರಟೋಗುತ್ತೆ ಪನ್ನೀರಲ್ಲಿ. ಸೊ ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಳ್ಳಿ ಪನ್ನೀರನ್ನ. ಓಕೆನಾ. ಇನ್ ಕೇಸ್ ಪನ್ನೀರು ಅಥವಾ ಮಶ್ರೂಮ್ ಏನಾದರೂ ಇತ್ತು, ಇದಕ್ಕೆ ಆ್ಯಡ್ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಾದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ. ಇದೆಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಾಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಆ ಕ್ಯಾರೆಟ್ ಕಲರು, ದೆನ್ ಬೀನ್ಸ್ ಕಲರು, ಕ್ಯಾಪ್ಸಿಕಮ್ ನೋಡಿ, ಆ ಗೋಡಂಬಿ ಎಲ್ಲ ಎಷ್ಟು ಫ್ಲೇವರ್ಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಮಸ್ಟ್ ಟ್ರೈ ಫ್ರೂಟ್ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ಮನೆಯಲ್ಲಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ನಾವು ಊಟ ಮಾಡಿಕೊಂಡು ಊರಿಗೆ ಹೊರಟ್ವಿ. ಊರಲ್ಲಿ ಸ್ವಲ್ಪ ಒಂದು ಪೂಜೆ ಇತ್ತು, ನಾಡಮಾರಮ್ಮ ಅಂತೇಳಿ ಪೂಜೆ ಮಾಡ್ತಾರೆ ನಮ್ಮ ಕೋಡಂಬಳ್ಳಿ ಕಡೆ ಎಲ್ಲ. ಅಲ್ಲಿಗೆ ಹೋಗಿ ನಾವು ಮತ್ತೆ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮ ಅತ್ತೆಯವರು ಮಟನ್ನು ಚಿಕನ್ನು ಎಲ್ಲ ಮಾಡಿದರು. ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಡೇ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಬ್ಯಾಂಗಲ್ ಬೆಂಗಾರಿ ಸಾಂಗು ಫೇಮಸ್ ಆಗಿರೋದ್ರಿಂದ ನನ್ನ ಮಗನೂ ಕೂಡ ಹೇಳ್ತಾನೆ. ಅವನು 3 ವರ್ಷ ಓಲ್ಡ್ ಅಷ್ಟೇನೆ. ಅವನು ಕೂಡ ಆ ಸಾಂಗ್ನ ಹೇಳ್ಕೊಂಡು ಕಾರಲ್ಲೆಲ್ಲ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ. ಸೊ ಡೇ ಅಂತೂ ತುಂಬ ಚೆನ್ನಾಗೋಯಿತು. ಹೇಗೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇದೇ ಥರ ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಹಾಕೋ ಎಲ್ಲ ಫುಡ್ ರೆಸಿಪಿನೂ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಜೊತೆಗೆ, ಒಳ್ಳೊಳ್ಳೆ ಫುಡ್ ಜೊತೆಗೆ, ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.